ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಬಹುಶಃ ನಿಮಗೆ ನೆನಪಿದೆ ಅಂತ ಅನ್ಕೋತೀನಿ. ಜೋರ್ ಕಾ ಝಟ್ಕಾ ಧೀರೆ ಸೇ ಲಗೆ ಅಂತ. ಬಹಳ ದೊಡ್ಡ ಹೊಡೆತ ನಿಧಾನಕ್ಕೆ ಬೀಳ್ತದೆ ಅಂತ. ಇದು ಹಂಗಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂಥದ್ದು ನಿನ್ನೆ ನಡೆದ ಬೆಳವಣಿಗೆ ಇದೆಯಲ್ಲ, ಅದು ಜೋರ್ ಕಾ ಝಟ್ಕಾ ಅವ್ರ ಜೋರ್ ಸೇ ಲಗೆ ಅಂತ. ದೊಡ್ಡದಾದಂಥ ಆಘಾತ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಬಿತ್ತು. ಯಾರಿಗೆ? ಒಂದು ಮಮತಾ ಬೇಗಮ್ಗೆ, ಎರಡನೇದ್ದು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ. ನೋಡಿ, ನರೇಂದ್ರ ಮೋದಿಯವರು 2 ದಿವಸ ಕಾರ್ಯಕ್ರಮ ಮುಗಿಸಿ ವಾಪಸ್ ದಿಲ್ಲಿಗೆ ಹೋದ್ಮೇಲೆ ಯಥಾ ಪ್ರಕಾರ ಇಲ್ಲಿ ಸರ್ಕಾರ ತನ್ನ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಬೇಕಲ್ವ. ನರೇಂದ್ರ ಮೋದಿಯವರು ಅದ್ಭುತವಾದಂಥ ಘೋಷಣೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಹಲವಾರು ಕೈಗಾರಿಕೋದ್ಯಮಿಗಳು ಈಗ ಪಶ್ಚಿಮ ಬಂಗಾಳಕ್ಕೆ ಧಾವಂತ ಇಡ್ತಾ ಇದ್ದಾರೆ. ಒಬ್ರಿಗೆ ಹಿಂದೊಬ್ಬರು ಬರ್ತಾ ಇದ್ದಾರೆ. ಅದರ ಬಗ್ಗೆ ಬೇರೆ ಸಂಚಿಕೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತೀನಿ. ಇವತ್ತು ಪ್ಯೂರಾಗಿ ರಾಜಕೀಯದ ಬಗ್ಗೆ ಹೇಳ್ತೀನಿ. ಏನಾಯಿತು ನಿನ್ನೆ ಡೆವಲಪ್ಮೆಂಟು ಅಂತ. ಸುವೇಂದು ಅಧಿಕಾರಿದು ಬಜೆಟ್ ಸೆಷನ್ನು ನಿನ್ನೆ ವಿಧಾನಮಂಡಲದಲ್ಲಿ ನಬನ್ನಾದಲ್ಲಿದೆಯಲ್ಲ, ಕಲ್ಕತ್ತಾದಲ್ಲಿ. ಅದೇ ಸಂದರ್ಭದಲ್ಲಿ ಈ ಕಡೆ ಸುವೇಂದು ಅಧಿಕಾರಿ ತನ್ನ ಮೊಟ್ಟ ಮೊದಲ ಮುಂಗಡ ಪತ್ರವನ್ನು ಮಂಡಿಸಲಿದ್ದಾರೆ. ಆ ಕಡೆ ನೋವಾಟೆಲ್ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನಲ್ಲಿ ಒಂದು ಸಭೆ. ಇದಕ್ಕೆ ವಿಶೇಷ ಅಧಿವೇಶನ ಅನ್ನುವಂಥ ಘೋಷಣೆ. ಯಾವುದರ ವಿಶೇಷ ಅಧಿವೇಶನ? ಇದು ತೃಣಮೂಲ ಕಾಂಗ್ರೆಸ್ನ ವಿಶೇಷ ಅಧಿವೇಶನ. ಯಾವ ತೃಣಮೂಲ ಕಾಂಗ್ರೆಸ್ 1998ರಲ್ಲಿ ಮಮತಾ ಬೇಗಮ್ ಅವರು ಪ್ರಾರಂಭ ಮಾಡಿದರು, ಕಾಂಗ್ರೆಸ್ನಿಂದ ಹೊರಗಡೆ ಬಂದು. ಆ ವಿಶೇಷ ಅಧಿವೇಶನದಲ್ಲಿ ಅದರ ಸ್ಥಾಪಕಿಯೇ ಇಲ್ಲ, ಆಕೆಯ ಸೋದರಳೇ ಇಲ್ಲ, ಭಾಯ್ಪೋನೂ ಇಲ್ಲ. ಇದರ ನೇತೃತ್ವವನ್ನು ವಹಿಸಿದ್ದಾರೆ ಋತುಬ್ರತ ಬ್ಯಾನರ್ಜಿ ಮತ್ತು ಸಂದೀಪ್ ಸಹಾ. ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಯಿತು. ಅವ್ರದ್ದೊಂದು ಈ ತೃಣಮೂಲ ಕಾಂಗ್ರೆಸ್ದು ಒಂದು ಸಂವಿಧಾನ ಅಂತ ಮಾಡ್ಕೊಂಡಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಚುನಾವಣೆ ನಡಿಬೇಕು. ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಉಪಾಧ್ಯಕ್ಷ, ಖಜಾಂಚಿ ಎಲ್ಲ ಪದಾಧಿಕಾರಿಗಳ ನೇಮಕಾತಿ ನಡೀಬೇಕು. ಅದರ ಪ್ರತಿಯನ್ನು ಚುನಾವಣಾ ಆಯೋಗಕ್ಕೆ ಕೊಡಬೇಕು. ಇದು ನಿರಂತರವಾಗಿ ನಡಿಬೇಕಾದಂಥ ಪ್ರಕ್ರಿಯೆ. ಇದು ಅದೊಂದು ಶಿಷ್ಟಾಚಾರ. ಪ್ರತಿ ಬಾರಿ ಏನಾಗೋದು, ಮಮತಾ ಬೇಗಮ್ ಅವರು ತಮಗೆ ತಾವೇ ಘೋಷಣೆ ಮಾಡ್ಕೊಂಡ್ಬಿಡೋರು. ಮಮತಾ ಬೇಗಮ್ ಅವರು ತಮ್ಮನ್ನೇ ತಾವು ಪಕ್ಷದ ಅಧ್ಯಕ್ಷೆ, ಸರ್ವಾಧ್ಯಕ್ಷೆ ಅಂತ ಮಾಡ್ಕೊಳ್ಳೋದು. ಅಳಿಯನನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡೋದು. ತನ್ನ ಚೇಲಾಗಳ್ಯಾರಿದ್ದಾರೆ ಅವರ ಕಾರ್ಯದರ್ಶಿ, ಇನ್ನೊಬ್ಬ ಖಜಾಂಚಿ ಅಂತ ಮಾಡಿ ಬಿಟ್ಬಿಡೋದು. ಇದು ಇಷ್ಟು ವರ್ಷ ನಡ್ಕೊಂಬಂದಂಥದ್ದು. ಇವರು ಸಭೆ ಮಾಡಲಿ ಅಂತ ಯಾರು ನಿರೀಕ್ಷೆಯನ್ನು ಮಾಡ್ತಿರಲಿಲ್ಲ. ಮತ್ತು ಇವರು ಸಭೆ ಮಾಡುವಂಥ ಮನಸ್ಥಿತಿಯವರು ಅಲ್ಲ. ಉಳಿದ ನರೇಂದ್ರ ಮೋದಿ ಅಂಥವರ ನಿರಂಕುಶ ಪ್ರಭುತ್ವ, ಚಕ್ರಾಧಿಪತ್ಯ ಅಂತ ಮಾತನಾಡುವವರು ತಮ್ಮ ಪಕ್ಷದಲ್ಲಿ ಯಾವತ್ತೂ ಕೂಡ ಪ್ರಜಾಪ್ರಭುತ್ವವನ್ನು ಮೆರೆಯಲೇ ಇಲ್ಲ. ಅದರ ಫಲಶ್ರುತಿ ಏನು? ಅದರ ಫಲಶ್ರುತಿ 26 ವರ್ಷಗಳ 1998ರಿಂದ ಇಲ್ಲಿವರೆಗೂ ಲೆಕ್ಕ ಹಾಕ್ರಿ. 28 ವರ್ಷಗಳ ನಂತರ ಈಗ ಆಕೆಯ ಅನುಪಸ್ಥಿತಿಯಲ್ಲಿ ಅವರದೇ ಆದಂಥ ಸಂವಿಧಾನದ ಅಡಿಯಲ್ಲಿ ವಿಶೇಷ ಅಧಿವೇಶನ ನೋವಾಟೆಲ್ ಹೋಟೆಲ್ನಲ್ಲಿ ನಡೆಯುತ್ತೆ. ಅದರ ನೇತೃತ್ವವನ್ನು ಋತುಬ್ರತ ಬ್ಯಾನರ್ಜಿಯವರು ವಹಿಸಿರ್ತಾರೆ. ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಅರೂಪ್ ರಾಯ್ ಅವ್ರನ್ನ ಚುನಾಯಿಸಲಾಗತ್ತೆ. ಅರೂಪ್ ರಾಯ್ ಯಾರು? ಈ ಹೌಡಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿದ್ದಂಥ MLA. ಈತನನ್ನು ಸರ್ವಾನುಮತಿಯಿಂದ ಆಯ್ಕೆ ಮಾಡಲಾಗಿದೆ. ಸ್ವತಃ ಇವರೇ ತೀರ್ಮಾನ ಮಾಡಿದ್ದಲ್ಲ. 30 ಜನರ ಕಾರ್ಯಕಾರಿ ಸಮಿತಿಯನ್ನು ಮಾಡಿ ಆ ಕಾರ್ಯಕಾರಿ ಸಮಿತಿ ಮತ ಹಾಕಿ ಈತನನ್ನು ಚುನಾಯಿಸಿದೆ. ಅರೂಪ್ ರಾಯ್ ಈಗ ಸಂವಿಧಾನಾತ್ಮಕವಾಗಿ ತೃಣಮೂಲ ಕಾಂಗ್ರೆಸ್ ಎನ್ನುವಂಥ ಪಕ್ಷದ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಹಾಗಾದರೆ ಮುಂಚೆ ಇದ್ದ ಅಧ್ಯಕ್ಷರು, ಚೇರ್ಪರ್ಸನ್ ಏನಾದರೂ, ಅವರನ್ನು ಕಿತ್ತೆಸೆಯಲಾಗಿದೆ. ಈ ಶಬ್ದವನ್ನು ಸ್ವತಃ ಋತುಬ್ರತ ಬ್ಯಾನರ್ಜಿಯವರು ಹೇಳಿರೋದು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ. ಅದಾದಮೇಲೆ ಈಕೆ ಬಲಗೈ ಬಂಟ ಇದ್ನಲ್ಲ ಒಬ್ಬ ಮತಾಂಧ, ನಿಮ್ಗೆ ಗೊತ್ತಲ್ಲ ಆತನ ಹೆಸರು. ಒಂದು ಕಡೆ ಮೇಯರು, ಮತ್ತೊಂದು ಕಡೆ ಮಿನಿಸ್ಟರು, ಸೆಕೆಂಡ್ ಇನ್ ಕಮಾಂಡೆಂಟ್ ಅಂಥೇಳಿ. ಆತನ ಹೆಸರು ಫಿರ್ಹಾದ್ ಹಕೀಮ್ ಅಂಥೇಳಿ. ಆ ಫಿರ್ಹಾದ್ ಹಕೀಮು ಮತ್ತು ಅರೂಪ್ ಬಿಶ್ವಾಸ್. ಯಾರು ಅರೂಪ್ ಬಿಶ್ವಾಸ್? ಯಾರು ಅರೂಪ್ ಬಿಶ್ವಾಸ್? ಮೊನ್ನೆ ತಾನೇ HDFC ಬ್ಯಾಂಕಿಗೆ ಹೋಗಿ ಈ ಅಕೌಂಟನ್ನು ಫ್ರೀಸ್ ಮಾಡಿ ತೃಣಮೂಲ ಕಾಂಗ್ರೆಸ್ ಅಂತ ಹೇಳಿ ಬಂದಂಥ ಮನುಷ್ಯ. ಆಮೇಲೆ ಮೇಸಿಕಾಂಡ್ನಲ್ಲಿ ಈತನ ಹೆಸರಿತ್ತು. 3 ಬಾರಿ ನೋಟಿಸ್ ಜಾರಿಯಾಗಿದೆ ಈತನ ಮೇಲೆ. ಈತ ಜೊತೆಗೆ ರಥೇನ್ ಘೋಷ್ ಅಂಥೇಳಿ. ರಥೇನ್ ಘೋಷ್ ಅಂದರೆ ಅಲ್ಲಿಯ ಆಹಾರ ಮತ್ತು ನಾಗರಿಕ ಸಚಿವಾಲಯದ ಸಚಿವ. ಈತ ನರೇಂದ್ರ ಮೋದಿಯವರು ಅಕ್ಕಿ ಏನೇನು ಕಳಿಸ್ತಾರಲ್ಲ ಧಾನ್ಯ,
ಅಷ್ಟನ್ನು ನುಂಗಿ ನೀರು ಕುಡಿದಂಥ ಮನುಷ್ಯ ಆಯ್ತು. ರೇಷನ್ ಏನು ಬರ್ತಿತ್ತು ಆ ರೇಷನ್ ಜನರಿಗೆ ತಲುಪಲಾರದ ಹಾಗೆ ಕಾಳಸಂತೆಯಲ್ಲಿ ದಂಧೆ ಮಾಡುವುದರಲ್ಲಿ ನಿಸ್ಸೀಮನಾದವನು ಮತ್ತು ಕೇಂದ್ರಕ್ಕೆ ಅದರ ಮಾಹಿತಿಯನ್ನು ರವಾನೆ ಮಾಡಲಾರದಂಥ ವ್ಯವಸ್ಥೆ ಇಟ್ಕೊಂಡಂಥ ರತಿನ್ ಘೋಷು ಮತ್ತು ಇವರು ಖಜಾಂಚಿಯಾಗಿದ್ದಂಥ ಅರೂಪ್ ವಿಶ್ವಾಸು ಮತ್ತು ಸೆಕೆಂಡ್ ಇನ್ ಕಮಾಂಡೆಂಟ್ ಆದಂಥ ಫಿರ್ಹಾದ್ ಹಕೀಮು, ಈ 3 ಜನ ಈಗ ಉಪಾಧ್ಯಕ್ಷರು. ಆಮೇಲೆ ಕಾರ್ಯದರ್ಶಿಗಳು, ಈಗ ರಾಷ್ಟ್ರೀಯ ಕಾರ್ಯದರ್ಶಿ ಅಂತ ಹೆಸರಿಲ್ಲ, ಈಗ ಪ್ರಧಾನ ಕಾರ್ಯದರ್ಶಿಗಳು ಅಂತ. ಅದರಲ್ಲಿ ಯಾರು ಈ ಸಭೆಯನ್ನು ಆಯೋಜನೆ ಮಾಡಿದ್ರಲ್ಲ, ಯಾರನ್ನು ಉಚ್ಚಾಟನೆ ಮಾಡಿದರು ಮಮತಾ ಬೇಗಂ ಅವರು, ಆ ಋತುಬ್ರತ ಬ್ಯಾನರ್ಜಿ ಮತ್ತು ಯಾರು ಇನ್ನೊಬ್ಬರನ್ನು ಕಿತ್ತಾಕಿದ್ರು ಸಂದೀಪನ್ ಸಹಾ ಆತ, ಜೊತೆಗೆ ಜಾವೇದ್ ಅಹಮದ್ ಖಾನ್ ಅಂತ ಒಬ್ಬ ಮಹಿಳೆಯನ್ನು ಸೇರಿಸಿದ್ದಾರೆ. ಈಕೆ ಮಾಲ್ಡಾ ಡಿಸ್ಟ್ರಿಕ್ಟ್ ಅವಳು, ಸಬೀನಾ ಯಾಸ್ಮಿನ್ ಅಂತೇಳಿ. ಈ 4 ಜನ ಈಗ ಕಾರ್ಯದರ್ಶಿಗಳು. ಮಜಾ ಹೇಳ್ತೀನಿ ಇದರಲ್ಲಿ. ಜಾವೇದ್ ಅಹಮದ್ ಖಾನ್ ಅಂತಿದ್ದಾನಲ್ಲ, ಈ ಜಾವೇದ್ ಅಹಮದ್ ಖಾನ್ ಬಗ್ಗೆ ಸುವೇಂದು ಅಧಿಕಾರಿ ಒಂದು ಮಾತು ಹೇಳಿದ್ರು. ಯಾವಾಗ ಇವರು ಅಧಿಕಾರಕ್ಕೆ ಬಂದರು, 4 ದೊಡ್ಡ ಡಾನ್ಗಳು ಇಡೀ ಪಶ್ಚಿಮ ಬಂಗಾಳದ ಮಾಫಿಯಾ, ಭೂ ಮಾಫಿಯಾವನ್ನು ನೋಡ್ಕೋತಾ ಇದ್ದಾರೆ. ಇವ್ರ ಬಳಿ ಎಷ್ಟು ಆಸ್ತಿಗಳಿದಾವಂತೆ ಯಾರಿಗೂ ಗೊತ್ತೇ ಇಲ್ಲ, ಆ ಮಟ್ಟಿನ ಆಸ್ತಿ ಇದ್ದಾವೆ. ಅದರಲ್ಲಿ ಒಬ್ಬ ಅಭಿಷೇಕ್ ಬ್ಯಾನರ್ಜಿ, ಇನ್ನೊಂದು ಹೆಸರನ್ನು ಈ ಜಾವೇದ್ ಅಹಮದ್ ಖಾನ್ನ ಹೆಸರನ್ನು ಸುವೇಂದು ಅಧಿಕಾರಿ ಹೇಳಿದರು. ಆ ಜಾವೇದ್ ಅಹಮದ್ ಖಾನ್ ಅಂತ ಏನು ಭೂ ಮಾಫಿಯಾದ ಡಾನ್ ಇದಾನಲ್ಲ, ಅವನೀಗ ಜನರಲ್ ಸೆಕ್ರೆಟರಿ ಈಗ ಹೊಸ ಕಮಿಟಿನಲ್ಲಿ. ಇನ್ನು ಟ್ರೆಜರರ್ ಆಗಿ ಅಕ್ರೋಜ್ ಜಮಾನನ್ನು ಮಾಡಲಾಗಿದೆ. ಮುಂಚೆ ಸುಭಾಷಿತ್ ಚಕ್ರವರ್ತಿ ಅಂತ ಇದ್ದರು. ಆಮೇಲೆ ಭಾಳ ಮಜಾ ಅಂದರೆ ಪತ್ರಕರ್ತರು ಕೇಳಿದರು, ಅಲ್ಲ ಸ್ವಾಮಿ ನೀವು ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಈ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ, ಅವ್ರ ಕತೆ ಏನು? ಸ್ವಾಮಿ ಅವರು ಬೇಕಾದ್ರೆ ಬಂದು ಸಲಹೆಗಾರರಾಗಿ ನಮ್ಮ ಜೊತೆ ಇರಬಹುದು, ಅದರ ಕಮಿಟಿನಲ್ಲಿ ಅವರು ಇರೋದಿಲ್ಲ. ಅಲ್ಲ ನೀವು ಮಾಡಿದಿರಲ್ಲ, ಇದು ನಿಮ್ಮ ಕಮಿಟಿ ಅಧಿಕೃತ ಅಂತ ಹೆಂಗೆ ಅನಿಸುತ್ತೆ? ಅಂದ್ಕೂಡಲೇ ಋತುಬ್ರತ ಬ್ಯಾನರ್ಜಿ ಇದಾರಲ್ಲ, 20 ಅವ್ರದ್ದು ಏನು ಸಂವಿಧಾನದ ಅಂಶಗಳಿದು ಅದನ್ನು ಎದುರುಗಡೆ ಹಿಡಿತಾರೆ. ನೋಡಿ ಇಲ್ಲಿದ್ದಾವೆ, ಇದರ ಪ್ರಕಾರ ಈ ರೀತಿ ಚುನಾವಣೆ ಆಗಬೇಕು ಅಂತಿದೆ. ಅದರ ಪ್ರಕಾರ ಕಳೆದ 6-7 ವರ್ಷದಿಂದ ಯಾವುದೇ ಚುನಾವಣೆ ಆಗಿಲ್ಲ, ನಾವ್ಯಾರೂ ಸಹಿನೂ ಹಾಕಿಲ್ಲ ಕಮಿಟಿನಲ್ಲಿದ್ದವರು. ಆದ್ದರಿಂದ ಅದು ಎರಡನೇದಾಗಿ ಅವರು ಅನೂರ್ಜಿತಗೊಳಿಸಿದ್ದಾರೆ. ಇತ್ತೀಚೆಗೆ ಚೇರ್ಪರ್ಸನ್ ಆಗಿದ್ದಂಥ ಮಮತಾ ಬೇಗಂ ಅವರು ವಕೀಲರ ಮಾತು ಕೇಳಿ ಅನೂರ್ಜಿತಗೊಳಿಸಿದ್ದಾರೆ. ಹೊಸದಾಗಿ ಅದನ್ನು ನಾವು ಪುನರ್ಘಟನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆದ್ದರಿಂದ ನಾವು ಇದನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈಗ ಪ್ರತಿ ರಾಜ್ಯಗಳಲ್ಲಿಯೂ, ಅಂದರೆ ಇವರು ತ್ರಿಪುರಾದಲ್ಲಿ ಇದ್ದಾರೆ, ಇವರು ಗೋವಾದಲ್ಲಿ ಚುನಾವಣೆ ನಿಲ್ತಾರೆ, ಬೇರೆ ಬೇರೆ ಕಡೆ ನಿಲ್ತಾರೆ, ಗೆಲ್ಲಲ್ಲ. ಬಟ್ ಆ ಎಲ್ಲ ರಾಜ್ಯದ ಕಮಿಟಿಗಳನ್ನು ಪುನರ್ಘಟನೆ ಮಾಡ್ತೀವಿ ಅಂತ ಹೇಳಿರೋದು ಋತುಬ್ರತ ಬ್ಯಾನರ್ಜಿ. ಮಜಾ ನೋಡಿ, ಈಕೆಯನ್ನು ಉಚ್ಚಾಟನೆ ಮಾಡಿದ್ದಾರೆ, ಯಾರನ್ನ? ಮಮತಾ ಬೇಗಂನ. ಅಭಿಷೇಕ್ ಬ್ಯಾನರ್ಜಿನ ಅಮಾನತಿನಲ್ಲಿಟ್ಟಿದ್ದಾರೆ. ಇದರಿಂದಿರುವ ಸ್ಟ್ರಾಟಜಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಕೇಳ್ತಾರೆ, ಮಾಧ್ಯಮದವ್ರು ಪ್ರಶ್ನೆ ಕೇಳಿದರು, ಹಾಗಾದರೆ ಚಿಹ್ನೆ ಏನಾಗತ್ತೆ? ಇಲ್ಲಿ 2 ಹೋಳ ಆಯ್ತಲ್ಲ, ಎಲ್ಲಿ ಹೋಳ ಎಲ್ಲಾಗಿದೆ? ಇರೋದು ಒಂದೇ TMC ಇರೋದೀಗ. ಆ TMCಯೇ ಯಾರ್ಯಾರು ಪದಾಧಿಕಾರಿಗಳು ಅಂತ ಪಟ್ಟಿ ಕೊಟ್ಟಿದ್ದೀವಿ. 2 ಪ್ರಶ್ನೆನೇ ಇಲ್ಲ. ಮತ್ತು ನಿಮಗೆ ಯಾವುದು ಚಿಹ್ನೆ ಅಂತ ಪತ್ರಕರ್ತರು ಕೇಳೋದು. ಚಿಹ್ನೆ ಯಾವುದು ಅಂತ ನಮ್ಮದೇನಿದೆ ರೀ? ತೃಣಮೂಲ ಕಾಂಗ್ರೆಸ್ ಚಿಹ್ನೆಯೇ ನಮ್ಮ ಚಿಹ್ನೆ. ತೃಣಮೂಲ ಕಾಂಗ್ರೆಸ್ ಏನು ಇತ್ತು ಆಸ್ತಿ ಪಾಸ್ತಿ ಅಲ್ಲ, ಎಲ್ಲವೂ ನಮ್ಮದಾಗಲೇಬೇಕು. ಅದನ್ನು ಚುನಾವಣಾ ಆಯೋಗಕ್ಕೆ ಇವತ್ತು ನಾವು ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಇಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಕಾರ್ಯಕಾರಿ ಸಮಿತಿಗಳನ್ನ ಮಾಡಲಾಗತ್ತೆ. ಎಲ್ಲ ಕಡೆ ಅಧ್ಯಕ್ಷರ ನೇಮಕಾತಿ, ಪದಾಧಿಕಾರಿಗಳ ನೇಮಕಾತಿ, ಇದೆಲ್ಲವೂ ಸಮರೋಪಾದಿಯಲ್ಲಿ ಇವತ್ತಿನಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ಆ ಕಡೆ ಸುವೇಂದು ಅಧಿಕಾರಿ ಅವರು ಒಂದು ಬೆಳವಣಿಗೆ ಆಯಿತು. ಅದೇನಪ್ಪ ಅಂತಂದರೆ, ಒಟ್ಟು 4 ಬೃಹತ್ ನಗರಸಭೆಗಳು ಬರ್ತಾವೆ, ಕಾರ್ಪೊರೇಷನ್ಗಳು ಬರ್ತವೆ. ಒಂದು ಕಲ್ಕತ್ತಾ, ಈಗದು ಡಿಸೆಂಬರ್ನಲ್ಲಿ ಡ್ಯೂ ಇದೆ. ಇವನೇ ಅದಕ್ಕೆ ಸೆಕೆಂಡ್ ಇನ್ ಕಮಾಂಡ್ ಅಂತ ಹೇಳಿದ್ನಲ್ಲ, ಫಿರ್ಹಾದ್ ಹಕೀಮ್, ಆತನೇ ಮೇಯರ್ ಆಗಿದ್ದ. ಕಲ್ಕತ್ತಾ ಮಹಾನಗರ ಪಾಲಿಕೆ, ಚಂದನ್ ನಗರನ ಮಹಾನಗರ ಪಾಲಿಕೆ, ವಿಧಾನ್ ನಗರ್ ಮಹಾನಗರ ಪಾಲಿಕೆ ಮತ್ತು ಸಿಲಿಗುರಿ ಮಹಾನಗರ ಪಾಲಿಕೆ ಉತ್ತರ ಬಂಗಾಲ್ನಲ್ಲಿ. ಈ ಒಟ್ಟು 4 ದೊಡ್ಡ ನಗರ ಪಾಲಿಕೆಗಳು. ಇದರ ಇಷ್ಟೂ ಜನ ಮೇಯರ್ಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಕಾರ್ಪೊರೇಟರ್ಗಳು ರಾಜೀನಾಮೆ ಕೊಟ್ಟಿದ್ದಾರೆ. ನವಂಬರ್ ಎಂಡು ಅಥವಾ ಡಿಸೆಂಬರಲ್ಲಿ ಇಲ್ಲಿ ಚುನಾವಣೆ ಆಗಬೇಕು. ಚುನಾವಣೆ ಆಗೋದಕ್ಕಿಂತ ಮುಂಚೆ ಇಷ್ಟೂ ಪ್ರದೇಶದಲ್ಲಿ ವಾರ್ಡ್ಗಳ ವಿಭಾಗೀಕರಣ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು. ಆ ಕೆಲಸವನ್ನು ತಕ್ಷಣದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ನಿನ್ನೆ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಆವಾಗ ಯಾವ ಮುಸಲ್ಮಾನ ಬಾಹುಳ್ಯ ಇಟ್ಕೊಂಡು ವೋಟ್ ಬ್ಯಾಂಕ್ ರೀತಿಯಲ್ಲಿ ವಾರ್ಡ್ಗಳನ್ನು ಮಾಡಿದ್ರು ಮಮತಾ ಬೇಗಂ ಅವರು, ಅವೆಲ್ಲವೂ ಕೂಡ ಹೊರಟೋಗ್ಬಿಡ್ತವೆ. ಡಿಲಿಮಿಟೇಷನ್ ಆದಮೇಲೆ ಹೊಸ ಪಟ್ಟಿ ತಯಾರಾಗುತ್ತೆ. ಅದಕ್ಕನುಗುಣವಾಗಿ ವಾರ್ಡ್ಗಳಾಗ್ತವೆ, ಅದಕ್ಕೆ ಅನುಗುಣವಾಗಿ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ
ಈಗಿರುವಂಥ ಹೊಸ ಬಣ ಏನಿದೆಯಲ್ಲ, ಈ ಹೊಸ ಬಣ ತೃಣಮೂಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಹೆಸರಲ್ಲಿ ಚುನಾವಣೆಯನ್ನು ಸೆಣಸುತ್ತೆ. ಹಾಗಾದರೆ ಮಮತಾ ಬೇಗಂ ಅವರ ಸ್ಥಿತಿ ಏನು? ಮಮತಾ ಬೇಗಂ ಅವರೀಗ ಅನಿವಾರ್ಯ ಎರಡು ಸಮಸ್ಯೆ ಇದೆ ಇಲ್ಲಿ. ಒಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳಿ. ಈ ಅಭಿಷೇಕ್ ಬ್ಯಾನರ್ಜಿ ಮೊನ್ನೆ ದಿಲ್ಲಿಗೆ ಹೋದರು. ದಿಲ್ಲಿಗೆ ಹೋದಾಗ ಓಂ ಪ್ರಕಾಶ್ ಬಿರ್ಲಾ ಅವ್ರು ಭೇಟಿಯಾಗಿ ಈ ಸಂಸದರ 20 ಜನರ ಬಣವನ್ನು ನೀವು ಅಧಿಕೃತ ಬಣ ಅಂತ ಅಥವಾ ಪ್ರತ್ಯೇಕ ಗುಂಪು ಅಂತ ಅವ್ರಿಗೆ ಸ್ಥಾನಮಾನ ಕೊಡಬೇಡಿ ಅಂತಿದ್ರು. ಅದೇ ಮಾತನ್ನು ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾದಲ್ಲಿ ಯಾಕೆ ಹೇಳಿಲ್ಲ ರತೀಂದ್ರ ಬೋಸ್ ಅವರಿಗೆ? ಇಲ್ಲಿ ವಿಧಾನಸಭಾಧ್ಯಕ್ಷರಿಗೆ ಹೇಳಬೇಕಲ್ವ, ಈಗಾಗಲೇ ನಿನ್ನೆಯಿಂದ ಸೆಷನ್ ಶುರುವಾಗಿದೆ, ಇಲ್ಲಿ ಹೇಳಬೇಕಲ್ವ ಅದು ಪ್ರತ್ಯೇಕ ಬಣ, ಅದಕ್ಕೆ ನೀವು ಗುರುತಿಸಬೇಡಿ ಅಂತ. ಯಾಕೆ ಹೇಳಲಿಲ್ಲ ಅಂದರೆ ಇಲ್ಲಿ ಇವರಿಗೆ ಸಂಖ್ಯಾಬಲವೇ ಇಲ್ಲ. ಒಂದು ವೇಳೆ ನೀವು ಈ ಬಣ ನಮ್ಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಇವರು ಹೇಳಿದರೆ ಇವರು ಏಕಾಂಗಿ ಆಗಿಬಿಡ್ತಾರೆ, ಜೊತೆಗೆ ಯಾರು ಇರೋದೇ ಇಲ್ಲ ಇವರಿಗೆ. ಈ ಕಾರಣಕ್ಕೆ ಸಂವಿಧಾನಾತ್ಮಕವಾಗಿ ತಮಗೆ ತಾವೇ ಹೊರಗೆ ಹೋಗಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ವಿಧಾನಸಭಾಧ್ಯಕ್ಷರಿಗೆ ಈ ಮಾತನ್ನು ರತೀಂದ್ರ ಬೋಸ್ಗೆ ಹೇಳಲಿಲ್ಲ. ಎರಡನೇದು ಮಾತೆತ್ತಿದ್ರೆ ಕೋರ್ಟ್ ಹೋಗ್ತಾಯಿದ್ರು ಮಮತಾ ಬೇಗಂ ಅವರು. ನಿಮ್ಗೆ ಗೊತ್ತು, ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಕಲ್ಕತ್ತಾ ಹೈಕೋರ್ಟ್ ಹೋಗೋದು, ಕಲ್ಕತ್ತಾ ಹೈಕೋರ್ಟ್ ಲೆಕ್ಕಕ್ಕೆ ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡೋದು. ಹೀಗಿರೋರು ಈ ರೀತಿಯ ಬಣ ಒಡೆದು ಮತ್ತೊಂದು ಪ್ರತ್ಯೇಕವಾದ ಹೆಸರು, ಪ್ರತ್ಯೇಕವಾದ ಪದಾಧಿಕಾರಿಗಳು ಮಾಡಿದ ಮೇಲೆ ಕೋರ್ಟ್ಗೆ ಯಾಕೆ ಹೋಗಿಲ್ಲ ಕಲ್ಕತ್ತಾ ಹೈಕೋರ್ಟ್ಗೆ? ಅಲ್ಲಿ ಹೋಗಿದ್ದೇ ಆದರೆ ತಕ್ಷಣದಲ್ಲಿ ಸಂವಿಧಾನಾತ್ಮಕವಾಗಿ ಈ ಹೊಸ ಗುಂಪಿಗೆ ಮನ್ನಣೆ ದೊರೆತು ಬಿಡುತ್ತೆ. ಕಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ ಚುನಾವಣಾ ಆಯೋಗಕ್ಕೆ ಹೋಗಿ ಅಲ್ಲಿ ನಿಮ್ಮ ಸ್ಥಾನಮಾನವನ್ನು ಖಚಿತಪಡಿಸಿಕೊಳ್ಳಿ ಅಂತ ನಿರ್ದೇಶನವನ್ನು ನೀಡುತ್ತೆ ಕಲ್ಕತ್ತಾ ಹೈಕೋರ್ಟ್ ಚುನಾವಣಾ ಆಯೋಗಕ್ಕೆ. ಇವರ ಪದಾಧಿಕಾರಿಗಳು ಅಸಲಿ ಪದಾಧಿಕಾರಿಗಳ ನಕಲಿ ಪದಾಧಿಕಾರಿಗಳನ್ನು ನೀವು ತೀರ್ಮಾನ ಮಾಡಿ, ಚುನಾವಣಾ ಆಯೋಗಕ್ಕೆ ಇರುವಂಥ ಪರಮಾಧಿಕಾರ ನಾವು ಕೋರ್ಟ್ನವ್ರು ಇದು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಚುನಾವಣಾ ಆಯೋಗ ಕಳಿಸೋದಕ್ಕೆ ಕೋರ್ಟ್ ಹೇಳಿರೋ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ತೀರ್ಮಾನ ಮಾಡಲೇಬೇಕು. ಈ ಕಾರಣಕ್ಕೆ ಕೋರ್ಟ್ಗೆ ಹೋಗ್ಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಇದೆ. ಏನು? ಒಂದು, ರೇಜಿ ನಗರದ ಉಪಚುನಾವಣೆ ಆಗಬೇಕು. ನಿಮ್ಗೆ ಗೊತ್ತು, ಬಾಬ್ರಿ ಮಸೀದಿ ಕಟ್ತೀನಿ ಅಂತ ಹೋಗಿದ್ದಲ್ಲ ಅವನು, ಹುಮಾಯೂನೊಂದು. ಎರಡನೇದ್ದು ನಂದಿಗ್ರಾಮ್ದು. ಅಲ್ಲಿ ಎರಡು ಇದರಲ್ಲಿ ಸುವೇಂದು ಅಧಿಕಾರಿ ಗೆದ್ದರು, ನಂದಿಗ್ರಾಮ್ ಖಾಲಿ ಇದೆ. ನಂದಿಗ್ರಾಮದಲ್ಲಿ ಈ ಹಿಂದೆ ಸೋತಿದ್ದಾರೆ ಮಮತಾ ಬೇಗಂ ಅವರು. ಈ ಎರಡರಲ್ಲಿ ಅಭ್ಯರ್ಥಿ ಹಾಕಬೇಕೀಗ. ಅದು 6 ತಿಂಗಳ ಒಳಗಡೆ ಚುನಾವಣೆ ಆಗಬೇಕು. ಪಕ್ಷ ಕೈಯಲ್ಲಿಲ್ಲ, ಬೇರೆ ಅಭ್ಯರ್ಥಿಗಳನ್ನ ತಾನೇ ಅಂತೂ ನಿಲ್ಲೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಯಾಕೆಂದರೆ ಮೊನ್ನೆ ನಡೆದಂಥ ಫಾಲ್ಡಾ ಚುನಾವಣೆ ಸಂದರ್ಭದಲ್ಲಿ 4% ಮತಗಳು ಬಂದಿರೋದಕ್ಕೆ, 4% ಮುಸಲ್ಮಾನರು ಈಕೆ ಮತ ಹಾಕಿರೋದು. ಹೀಗಾಗಿ ರೇಜಿ ನಗರದಿಂದ ನಾನು ಗೆದ್ದಿಸ್ಕೊಂಡ್ಬರ್ತೀನಿ ಅಂತ ಹುಮಾಯೂನ್ ಕಬೀರ್ ಹೇಳ್ತಾ ಇದ್ದಾನೆ. ಆದರೆ ಹುಮಾಯೂನ್ ಕಬೀರ್ಗೆ ತನ್ನ ಪಕ್ಷದಿಂದನೇ ಗೆಲ್ಲಿಸಬೇಕೇ ವಿನಃ ಈಕೆಯ ಪಕ್ಷದ ಮೂಲಕ ಈಕೆ ನಿಲ್ಲಕ್ಕಾಗಲ್ಲ. ಈಕೆ ಆ ಪಕ್ಷಕ್ಕೆ ವಲಸೆ ಹೋಗೋಕ್ಕಾಗಲ್ಲ ಮಮತಾ ಬೇಗಂ ಅವರು. ಹುಮಾಯೂನ್ ಕಬೀರ್ನ ಪಕ್ಷ ಇದೆಯಲ್ಲ, ಆ ಪಕ್ಷದ ಹೆಸರಲ್ಲಿ ಚುನಾವಣೆ ನಿಲ್ಲಕ್ಕಾಗಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಬೇಕು. ಭಾಳಷ್ಟು ತಾಂತ್ರಿಕವಾದ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಮಮತಾ ಬೇಗಂ ಅವರು. ಈ ಮಧ್ಯೆ ಜಿಲ್ಲಾ ಪಂಚಾಯತ್ ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ಇದ್ದಾವೆ. ಈ ಸುವೇಂದು ಅಧಿಕಾರಿ ಇದ್ದಾರಲ್ಲ, ಸುವೇಂದು ಅಧಿಕಾರಿಯವರ ಜಿಲ್ಲಾ ಪಂಚಾಯತ್ ಪೂರ್ತಿ ಈಕೆಗೆ ಬರುತ್ತೆ. ಯಾರಿಗೆ? ಮಮತಾ ಬೇಗಂ ಅವರ ಹಿಡಿತದಲ್ಲಿರುವಂಥ TMCಯಲ್ಲಿ. ಅಲ್ಲಿ ಒಟ್ಟು 70 ಸ್ಥಾನ ಇದೆ. 70ರಲ್ಲಿ 56 ಜನ TMC ಅವರಿದ್ದಾರೆ, 14 ಜನ BJP ಅವರಿದ್ದಾರೆ. ಹೀಗಾಗಿ TMC ಅವ್ರದ್ದೇ ಅಲ್ಲಿ ಪಾರುಪತ್ಯ ಇತ್ತು, ಆಡಳಿತ ಇತ್ತು. ಈಗೇನಾಗಿದೆ, ಅಲ್ಲಿಯ ZP ಪ್ರೆಸಿಡೆಂಟು ರಾಜೀನಾಮೆ ಕೊಟ್ಟು ಸುವೇಂದು ಅಧಿಕಾರಿಗೆ ನಮ್ಮ ಬೆಂಬಲ ಅಂತ ಹೇಳ್ಬಿಟ್ರು. ಹಾಗೆ ಹೇಳಿರೋದ್ರಿಂದ ಏನಾಯಿತು, ಈ 56 ಜನ 14 ಜನರ BJP ಬಣಕ್ಕೆ ಬೆಂಬಲ ಕೊಡ್ತಾ ಇರೋದ್ರಿಂದ ಅಗೇನದು BJP ಸರ್ಕಾರ ಆಗೋಯ್ತು. ZPನಲ್ಲಿ ಕೂಡ ಯಾವ ಮಟ್ಟಿನ ತಾಪತ್ರಯಕ್ಕೆ ಮಮತಾ ಬೇಗಂ ಸಿಕ್ಕಾಕೊಂಡಿದ್ದಾರೆ ಅಂದರೆ, ಲಾವಾರಿಶ್ ಅಂತ ಒಂದು ಸಿನಿಮಾ ಬಂದಿತ್ತು ಅಮಿತಾಬ್ ಬಚ್ಚನ್ದು, ಭಾಳ ಹಿಂದೆ ನಾವು ಸಣ್ಣವರಿದ್ದಾಗ. ಅಂದರೆ ಅನಾಥ ಆಯಿತು, ಯಾರೂ ಕೇರೆ ಮಾಡೋರಿಲ್ಲ, ಬೀದಿಗೆ ಬಿದ್ದಿರ್ತಾನಲ್ಲ ಅಂಥವನಿಗೆ ಲಾವಾರಿಶ್ ಅಂತ ಕರೀತಾರೆ. ಆ ರೀತಿ ಅನಾಥ ಸ್ಥಿತಿ ಮಮತಾ ಬೇಗಂ ಬಂದಿದೆ. ಯಾಕೆ ಬಂತು? ಕರ್ಮ ಸಿದ್ಧಾಂತದಿಂದ ಆಗಿರೋದು ಅಂತ ನನ್ನ ಅಭಿಪ್ರಾಯ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.